ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಸಮಸ್ತ ವೀಕ್ಷಕರಿಗೆಲ್ಲ ಅತ್ರಿಪುತ್ರ 007 ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತವಿದೆ. ನಾನು ಅತ್ರಿಪುತ್ರ 007 ಅತ್ರಿಪುತ್ರ 007 ನಾಮ್ ತೋ ಸುನಾ ಹೋಗ. ತಮ್ಮೆಲ್ಲರಿಗೂ ಆಗಸ್ಟ್ ತಿಂಗಳ ಮಾಸ ಭವಿಷ್ಯಕ್ಕೆ ಸ್ವಾಗತವಿದೆ. ಆಸ್ ಯೂಸ್ವಲ್ ಇಲ್ಲಿ ಉಲ್ಲೇಖಿಸಿದ ಫಲಗಳು ಸಾಮಾನ್ಯ ಫಲಗಳು, ಗೋಚಾರ ಆಧಾರಿತ ಫಲಗಳು, ಆಗಸ್ಟ್ ಮಾಸಕ್ಕೆ ಸಂಬಂಧಪಟ್ಟಂತ ಫಲಗಳು, ಚಂದ್ರ ರಾಶಿ ಆಧಾರಿತ ಫಲಗಳು. ಮೊದಲನೆಯದಾಗಿ ವಿಶೇಷವಾದ ಪರಿವರ್ತನೆಗಳನ್ನ ತೆಗೆದುಕೊಳ್ಳೋಣ. ಅಂದರೆ ಗೋಚಾರ ಸಂಪತ್ತು, ಯಾವ ಗ್ರಹ ಎಲ್ಲಿದೆ, ಯಾವ ಗ್ರಹಗಳು ಯುತಿಯಾಗಿವೆ, ಇದರ ಜೊತೆ ಯಾವ ಗ್ರಹಗಳು ವಕ್ರಗತಿಯಲ್ಲಿ ಸಂಚಾರ ಮಾಡ್ತವೆ, ಯಾವ ಗ್ರಹಗಳು ಅಸ್ತಂಗತವಾಗಿವೆ, ಇದೆಲ್ಲವನ್ನು ತೆಗೆದುಕೊಳ್ಳೋಣ. 6 ವಿಶೇಷ ಪ್ರಮುಖ ಪರಿವರ್ತನೆಗಳನ್ನ ನಾವು ಆಗಸ್ಟ್ ಮಾಸದಲ್ಲಿ ಕಾಣಬಹುದು. ಅದರಲ್ಲಿ ಮೊದಲನೆಯದು, ಶನೈಶ್ವರ ಮಾಸ ಪೂರ್ತಿ ವಕ್ರಗತಿಯಲ್ಲಿ ಸಂಚಾರ ಮಾಡ್ತಾನೆ. ಕಾರಣ, ಶನೈಶ್ವರ ಜುಲೈ 26ರಂದೇ ವಕ್ರಗತಿಯಲ್ಲಿ ಸಂಚಾರವನ್ನು ಆರಂಭ ಮಾಡಿದ್ದಾನೆ. ಮೀನ ರಾಶಿಯಲ್ಲಿ ಶನಿಯ ವಕ್ರೀ ಚಲನೆ ದ್ವಾದಶ ರಾಶಿಗಳ ಮೇಲೆ ಪ್ರಭಾವ. ಇದನ್ನು ಕುರಿತು ಸೆಪರೇಟ್ ವಿಡಿಯೋ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಮಾಧ್ಯಮಗಳಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಆಸಕ್ತರು ವೀಕ್ಷಿಸಬಹುದು. 138 ದಿನಗಳ ದೀರ್ಘ ಚಲನೆ, ಸುಮಾರು 4.5 ತಿಂಗಳು. ಹೀಗಾಗಿ ಆಗಸ್ಟ್ ಮಾಸ ಪೂರ್ತಿ ಶನಿ ವಕ್ರಗತಿಯಲ್ಲೇ ಸಂಚಾರ ಮಾಡ್ತಾನೆ, ಮೀನ ರಾಶಿಯಲ್ಲೇ ಸಂಚಾರ ಮಾಡ್ತಾನೆ. ಇದು ಒಂದು ಮೊದಲನೇ ಅಂಶ, ಪ್ರಮುಖ ಅಂಶ. ಎರಡನೆಯದು, ಬುಧ ಪೂರ್ವದಲ್ಲಿ ಅಸ್ತನಾಗ್ತಾನೆ. ಆಗಸ್ಟ್ ಮಾಸದ ಮಧ್ಯಭಾಗದಲ್ಲಿ ಬುಧ ಪೂರ್ವದಲ್ಲಿ ಅಸ್ತನಾಗ್ತಾನೆ. ನಂತರ ಸೆಪ್ಟೆಂಬರ್ 2ರಂದು ಪಶ್ಚಿಮದಲ್ಲಿ ಉದಯ ಆಗ್ತಾನೆ. ಸೊ ಬುಧನ ಒಂದು ಅಸ್ತಂಗತ ಮಾಸದ ಮಧ್ಯಭಾಗದಲ್ಲಿ ಆಗ್ತಾ ಇದೆ. ಮೂರನೆಯದು, ಗುರು ಆಗಸ್ಟ್ 10ರವರೆಗೂ ಅಸ್ತಂಗತ ಅವಸ್ಥೆಯಲ್ಲಿ ಇರ್ತಾನೆ. ಕಾರಣ, ಗುರು ಜುಲೈ 19ರಂದೇ ಪಶ್ಚಿಮದಲ್ಲಿ ಅಸ್ತನಾಗಿದ್ದಾನೆ. ಆಗಸ್ಟ್ 10ರಂದು ಪೂರ್ವದಲ್ಲಿ ಉದಯ ಆಗ್ತಾನೆ. ಬುಧ ಮತ್ತೆ ಗುರು ಬೇರೆ ಬೇರೆ ಆಗ್ತದೆ. ಬುಧ ಇಲ್ಲಿ ಪೂರ್ವದಲ್ಲಿ ಅಸ್ತನಾಗಿ ಪಶ್ಚಿಮದಲ್ಲಿ ಉದಯಿಸ್ತಾನೆ. ಗುರು ಜುಲೈ 19ರಂದು ಪಶ್ಚಿಮದಲ್ಲಿ ಅಸ್ತನಾಗಿರ್ತಾನೆ. ಆಗಸ್ಟ್ 10ರಂದು ಪೂರ್ವದಲ್ಲಿ ಗುರು ಉದಯ ಆಗ್ತಾನೆ. ಇದು ಮೂರನೇ ಅಂಶ. ನಾಲ್ಕನೇ ಅಂಶ, ಕಂಜಂಕ್ಷನ್ ಬರುತ್ತೆ. ಕಂಜಂಕ್ಷನ್ ಅಂದ್ರೆ ಯುತಿ, ಗ್ರಹಗಳ ಯುತಿ. ರವಿ ಮತ್ತೆ ಗುರುವಿನ ಯುತಿ ಆಗುತ್ತೆ. ಗುರು ಆಲ್ರೆಡಿ ಕರ್ಕದಲ್ಲಿದ್ದಾನೆ. ಪೂರ್ವಾರ್ಧದಲ್ಲಿ ಸೂರ್ಯ ಆತನ ಜೊತೆ ಯುತಿ ಆಗ್ತಾನೆ. ಸೊ ಹೀಗಾಗಿ ಸನ್ ಜುಪಿಟರ್ ಕಂಜಂಕ್ಷನ್, ಗುರು ಮತ್ತೆ ಸೂರ್ಯನ ಒಂದು ಯುತಿ, ಇದನ್ನ ಗುರು ಜೀವಕಾರಕ, ಸೂರ್ಯ ಆತ್ಮಕಾರಕ, ಜೀವಾತ್ಮ ಯುತಿ ಅಂತ ಕರೀತಾರೆ. ಈ ಜೀವಾತ್ಮ ಯುತಿ ಜುಲೈ 16ಕ್ಕೆ ಆರಂಭ ಆಗಿರುತ್ತೆ. ಆಗಸ್ಟ್ 17ರವರೆಗೆ ಇರುತ್ತೆ. ಅಂದರೆ ಆಗಸ್ಟ್ ಮಾಸದ ಮೊದಲ 17 ದಿವಸ, ಅಂದ್ರೆ ಸಂಕ್ರಾಂತಿಯವರೆಗೂ ಇರುತ್ತೆ. ಸಿಂಹ ಸಂಕ್ರಾಂತಿಯವರೆಗೂ ಸೂರ್ಯ ಕರ್ಕದಲ್ಲಿ ಇರುವವರೆಗೂ ಗುರು ಮತ್ತೆ ಸೂರ್ಯ ಅವರ ಯುತಿ ಆಗುತ್ತೆ. ಅದನ್ನು ಜೀವಾತ್ಮ ಸಂಯೋಗ ಅಂತ ಕರೀತಾರೆ. ಈ ಯುತಿ ತನ್ನ ಉಚ್ಚಾಯ ಸ್ಥಿತಿಯನ್ನು ತಲುಪೋದು ಜುಲೈ 29ಕ್ಕೆ. ಬಿಕಾಸ್ ಅವರಿಬ್ಬರು ತುಂಬಾ ನಿಯರರ್ ಡಿಗ್ರಿಗಳಲ್ಲಿ ಇರ್ತಾರೆ, ತುಂಬಾ ಹತ್ತಿರದ ಅಂಶಗಳಲ್ಲಿ ಸಂಚಾರ ಮಾಡುವವರೆಗೂ. ಇದು 4ನೆಯ ಪ್ರಮುಖ ಅಂಶ. 5ನೆಯ ಪ್ರಮುಖ ಅಂಶ, ಇನ್ನೊಂದು ಕಂಜಂಕ್ಷನ್, ಇನ್ನೊಂದು ಯುತಿ ಬರ್ತಾ ಇದೆ, ಸೂರ್ಯ ಮತ್ತು ಕೇತುವಿನ ಯುತಿ. ಸೂರ್ಯ ಕೇತುವಿನ ಯುತಿ ಉತ್ತರಾರ್ಧದಲ್ಲಿ ಆಗುತ್ತೆ. ಅಂದ್ರೆ ಸೂರ್ಯ ಸಂಕ್ರಮಣ, ಸೂರ್ಯ ಸಿಂಹ ರಾಶಿಯಲ್ಲಿ ಸ್ವಂತ ರಾಶಿಯಲ್ಲಿ ಪ್ರವೇಶ ಮಾಡಿದಾಗ ಆಗುತ್ತೆ. ಸೂರ್ಯ ಸಂಕ್ರಮಣ ಆಗಸ್ಟ್ 17ರಂದ ಆಗ್ತಾ ಇದೆ. ಆಗಸ್ಟ್ 17ರಂದು ಸೂರ್ಯ ತನ್ನ ಸ್ವಂತ ರಾಶಿ ಸಿಂಹ ರಾಶಿಯಲ್ಲಿ ಹೋದಾಗ ಅಲ್ಲಿ ಆಲ್ರೆಡಿ ಕೇತು ಇದ್ದಾನೆ. ಸೂರ್ಯ ಕೇತು ಯುತಿ ಆಗುತ್ತೆ. ಆಗಸ್ಟ್ 17ರಿಂದ ಸೆಪ್ಟೆಂಬರ್ 17 ಮಾಸ ಪೂರ್ತಿ, ಅಲ್ಲಿ ಆಗಸ್ಟ್ 17 ಅಂದ್ರೆ ಒಂದು ತಿಂಗಳ ಅವಧಿಯವರೆಗೆ ಸೂರ್ಯ ಮತ್ತೆ ಕೇತುವಿನ ಯುತಿ ಆಗುತ್ತೆ. ಆದ್ರೆ ಅವರಿಬ್ಬರು ಸಮೀಪದ ಅಂಶ ಪೀಕ್ ಲೆವೆಲ್ಗೆ ಬರೋದು ಆಗಸ್ಟ್ 21ರಿಂದ 24. ಈ ಅವಧಿಯಲ್ಲಿ ವಿಶೇಷವಾದ ಘಟನೆಗಳು ನಡೀತವೆ. ಗುರು ಮತ್ತೆ ರವಿಯ ಘಟನೆಗಳು ಜುಲೈ 29ಕ್ಕೂ ಆಸ್ಪಾಸ್ ನಡೀತವೆ. ವಿಚಿತ್ರವಾದ ಘಟನೆಗಳು, ಕೆಲವರಿಗೆ ಶುಭ ಘಟನೆಗಳು, ಕೆಲವರಿಗೆ ಅಶುಭ ಘಟನೆಗಳು. ಇಟ್ ಡಿಪೆಂಡ್ಸ್ ಅಪಾನ್ ಗುರು ಮತ್ತೆ ಸೂರ್ಯ ಯಾವ ರಾಶಿಯ ಅಧಿಪತ್ಯ, ಯಾವ ಭಾವಗಳ ಅಧಿಪತ್ಯ ಹೊಂದಿದ್ದಾರೆ, ಮಾರಕತೆ ಬಾರಕತೆ ಏನಾದ್ರೂ ಇದೆಯಾ. ಅದೇ ರೀತಿ ಈ ಕಂಜಂಕ್ಷನ್ ಕೂಡ. ಇನ್ನೊಂದು ಕಂಜಂಕ್ಷನ್ ಯುತಿ ಬರ್ತಾ ಇದೆ, ಬುಧ ಸೂರ್ಯ ಮತ್ತೆ ಕೇತು, ಟ್ರಿಪಲ್ ಕಂಜಂಕ್ಷನ್ ಅಂತ ಕರೀತಾರೆ. ಬುಧ ಸೂರ್ಯ ಮತ್ತೆ ಕೇತು ಎಲ್ಲಿ ನಡೀತಾ ಇದೆ? ಸಿಂಹ ರಾಶಿಯಲ್ಲಿ ನಡೀತಾ ಇದೆ. ಆಗಸ್ಟ್ 22ರಂದು ಬುಧ ಸಿಂಹ ರಾಶಿಯನ್ನು ಪ್ರವೇಶ ಮಾಡ್ತಾರೆ. ಸಿಂಹ ರಾಶಿಯನ್ನು ಪ್ರವೇಶ ಮಾಡಿದಾಗ ಅಲ್ಲಿ ಆಲ್ರೆಡಿ ಸೂರ್ಯ ಮತ್ತೆ ಕೇತು ಇರುವರು. ಆ ಇಬ್ಬರ ಜೊತೆ ಬುಧ ಕಂಜಂಕ್ಷನ್ ಆಗ್ತಾನೆ, ಯುತಿ ಆಗ್ತಾನೆ. ಈ ಟ್ರಿಪಲ್ ಕನೆಕ್ಷನ್ ಇರುತ್ತೆ. ಈ 6 ಅಂಶಗಳು ಪ್ರಮುಖವಾಗಿವೆ. ಉಳಿದಂತೆ ಸಿಂಹದಲ್ಲಿ ಕೇತುವಿನ ಸಂಚಾರ ಇರುತ್ತೆ, ಕುಂಭದಲ್ಲಿ ರಾಹುವಿನ ಸಂಚಾರ ಇರುತ್ತೆ, ಗುರುವಿನ ಸಂಚಾರ ಕರ್ಕದಲ್ಲಿರುತ್ತೆ, ಮತ್ತೆ ಶನಿಯ ಸಂಚಾರ ಮೀನದಲ್ಲಿ ಇರುತ್ತೆ. ಹೀಗೆ ಗ್ರಹಗಳ ಸಂಚಾರ ಇರುತ್ತೆ. ಇನ್ನೊಂದು 7ನೇ ಪ್ರಮುಖ ಅಂಶ ಅಂದ್ರೆ
ಪೇಡ್ ಕನ್ಸಲ್ಟೇಷನ್ ಸರ್ವಿಸಸ್ ರೆಸ್ಯೂಮ್ಡ್ ಆಗಿದ್ದಾವೆ ಮತ್ತೆ ರೀಸ್ಟಾರ್ಟ್ ಆಗಿದ್ದಾವೆ. ಆಸಕ್ತರು ಪೇಡ್ ಕನ್ಸಲ್ಟೇಷನ್ ಅನ್ನು ಪಡೆಯಬಹುದು. ನಂಬರ್ ಅನ್ನ ಡಿಸ್ಪ್ಲೇ ಮಾಡಲಾಗಿದೆ, ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡುತ್ತೆ ಮೊಬೈಲ್ ನಂಬರ್ ಅನ್ನ. ಆಸಕ್ತರು DM ಮೆಸೇಜ್ ಮಾಡಬಹುದು ಅಥವಾ ನೇರವಾಗಿ ಕರೆ ಮಾಡಬಹುದು. ಪೇಡ್ ಕನ್ಸಲ್ಟೇಷನ್ಗಾಗಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗಳನ್ನು ಕೇಳಬಹುದು. ಮೆಥಡ್ ಆಫ್ ಪೇಮೆಂಟ್ ಅನ್ನು ಕೇಳಬಹುದು. ಉಳಿದ ನಿಯಮಗಳನ್ನ ತಿಳಿದುಕೊಳ್ಳಬಹುದು. ಸೊ ಹಾಗಾದ್ರೆ ಬನ್ನಿ ಆಗಸ್ಟ್ ಮಾಸದ ಮಾಸ ಭವಿಷ್ಯವನ್ನ ತಿಳಿದುಕೊಳ್ಳೋಣ. ನಿಮ್ಮ ರಾಶಿಗೆ ಗೋಚಾರ ಫಲಗಳ ರೂಪದಲ್ಲಿ ಆಗಸ್ಟ್ ಮಾಸವು ಯಾವ ರೀತಿಯ ಫಲಾಫಲಗಳನ್ನ ನೀಡಬಹುದು ಎಂಬುದನ್ನು ತಿಳಿದುಕೊಳ್ಳೋಣ. ಲೆಟ್ ಅಸ್ ಸ್ಟಾರ್ಟ್ ದ ವಿಡಿಯೋ. ಅವಧೂತ ಚಿಂತನ ಶ್ರೀ ಗುರುದೇವದತ್ತ. ಮಕರ ರಾಶಿ ಕಾಲಪುರುಷನ ಕರ್ಮ ರಾಶಿ. ಆಗಸ್ಟ್ ತಿಂಗಳ ಮಾಸ ಭವಿಷ್ಯ. ಸಾಮಾನ್ಯ ಫಲಗಳು, ಚಂದ್ರ ರಾಶಿಯ ಆಧಾರಿತ ಫಲಗಳು. ಜನರಲ್ ಪ್ರೆಡಿಕ್ಷನ್ಸ್ ಬೇಸ್ಡ್ ಆನ್ ಮೂನ್ ಸೈನ್ ಓನ್ಲಿ, ನಾಟ್ ಇಂಡಿವಿಜುವಲ್ ಪ್ರೆಡಿಕ್ಷನ್ಸ್. ವೀಕ್ಷಕರೇ, ಆಗಸ್ಟ್ ಮಾಸದಲ್ಲಿ ಈಗಾಗಲೇ ಗೋಚಾರ ಸಂಪತ್ತನ್ನು ಕುರಿತು ವಿವರಿಸಲಾಗಿದೆ. ಈಗ ಸೂರ್ಯನ ಸಂಚಾರ ಕುರಿತು ತಿಳಿದುಕೊಳ್ಳೋಣ ಮೊದಲು. ನಂತರ ಉಳಿದ ಎಲ್ಲಾ ಗ್ರಹಗಳ ಬಗ್ಗೆ ತಿಳಿದುಕೊಳ್ಳೋಣ ಹಂತ ಹಂತವಾಗಿ. ಮೊದಲು ಸೂರ್ಯ ಮಕರ ರಾಶಿಗೆ ರಂಧ್ರಾಧಿಪತಿ ಆಗುತ್ತಾನೆ. ರಂಧ್ರಾಧಿಪತಿಯಾಗಿ ಪೂರ್ವಾರ್ಧದಲ್ಲಿ ಸೂರ್ಯನ ಸಂಚಾರ ಕಳತ್ರ ಭಾವದಲ್ಲಿ ಇರಲಿದೆ. ನಂತರ 17 ದಿನಗಳ ನಂತರ ಸಂಕ್ರಮಣದ ನಂತರ ಸೂರ್ಯ ರಂಧ್ರಾಧಿಪತಿಯಾಗಿ ರಂಧ್ರ ಭಾವದಲ್ಲಿಯೇ ಸಂಚರಿಸುವನು, ತನ್ನ ಸ್ವಂತ ರಾಶಿಯಲ್ಲಿ ಸಂಚರಿಸುವನು. ಇದರ ಅರ್ಥ, ಪೂರ್ವಾರ್ಧದಲ್ಲಿ ಸೂರ್ಯ ಕಳತ್ರ ಸಪ್ತಮ ಭಾವದ ಮುಖಾಂತರ, ಉತ್ತರಾರ್ಧದಲ್ಲಿ ಅಷ್ಟಮ ಭಾವದ ರಂಧ್ರ ಭಾವದ ಮುಖಾಂತರ ಸಂಚಾರ ಮಾಡ್ತಾನೆ. ಸಂಕ್ರಮಣಕ್ಕೂ ಮುಂಚೆ ಒಂದು ರೀತಿಯ ಫಲಗಳು, ಸಂಕ್ರಮಣದ ನಂತರ ಒಂದು ರೀತಿಯ ಫಲಗಳು. ಪ್ರತಿ ಮಾಸದಂತೆ ಈ ಮಾಸದಲ್ಲಿಯೂ ಕೂಡ ಸೂರ್ಯನು ಸಂಕ್ರಮಣದ ರೂಪದಲ್ಲಿ ರಾಶಿ ಪರಿವರ್ತನೆ ಮಾಡ್ತಾನೆ. ಈ ಬಾರಿ ಆಗಸ್ಟ್ 17ರಂದು ಸೂರ್ಯ ಭಾವನಾತ್ಮಕ ಕರ್ಕ ರಾಶಿಯನ್ನು ತೊರೆದು ತನ್ನದೇ ಆದ ರಾಯಲ್ ಸೈನ್ ಸಿಂಹ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅಂದ್ರೆ ನಿಮ್ಮ ಅಷ್ಟಮ ಭಾವದಲ್ಲಿ ಪ್ರವೇಶ ಮಾಡ್ತಾನೆ ಉತ್ತರ. ಸೊ ಸಂಕ್ರಮಣಕ್ಕೂ ಮುಂಚೆ ಕರ್ಕದಲ್ಲಿದ್ದಾಗ ಒಂದು ರೀತಿಯ ಫಲ, ಸಂಕ್ರಮಣದ ನಂತರ ಸ್ವಂತ ರಾಶಿ ಸಿಂಹದಲ್ಲಿ ಬಂದಾಗ ಒಂದು ರೀತಿಯ ಫಲಗಳನ್ನ ತೆಗೆದುಕೊಳ್ಳುವ. ಕರ್ಕದಲ್ಲಿ ಇದ್ದಾಗ 8th ಲಾರ್ಡ್ ಇನ್ 7th ಹೌಸ್ ಆಗುತ್ತೆ. ಇಂಥ ಸಂದರ್ಭದಲ್ಲಿ ಸಂಗಾತಿಯ ಜೊತೆಗೆ ಹೊಂದಾಣಿಕೆಯ ಕೊರತೆ ಆಗುತ್ತೆ. ಸೂರ್ಯ ಇಬ್ಬರಲ್ಲಿ ಈಗೋ ಸ್ಟೇಟಸ್ ಅನ್ನು ತರ್ತಾನೆ. ಈಗೋ ವಾರ್, ಸ್ಟೇಟಸ್ ವಾರ್. ನಾನು ಮೇಲು ನೀನು ಮೇಲು, ನನ್ನ ಕುಟುಂಬ ನಿನ್ನ ಕುಟುಂಬ, ತಾರತಮ್ಯತೆಯಿಂದ ವಿಕೋಪಕ್ಕೆ ಜಗಳ. ಈಗೋ ಹರ್ಟ್ ಆಗುತ್ತೆ ಇಬ್ಬರಲ್ಲಿ ಒಬ್ಬರಿಗೆ. ಸಂಗಾತಿಯೊಡನೆ ಜಗಳಗಂಟತನ, ಸಂಗಾತಿಯ ಜವಾಬ್ದಾರಿ ಅಥವಾ ಅವರ ಕುಟುಂಬದ ಜವಾಬ್ದಾರಿ ನಿಮ್ಮ ಮೇಲೆ ಬೀಳ್ಬೋದಾಗುತ್ತೆ. ಇಲ್ಲಿ ಅವರ ಸೋದರ ಸೋದರಿಯರ ಜೊತೆ ನಿಮ್ದು ಹೊಂದಾಣಿಕೆ ಆಗಲ್ಲ. ಸಂಗಾತಿಯ ಕುಟುಂಬಕ್ಕೆ ಕೆಲವು ಆರ್ಥಿಕ ಹಾನಿ ಆಗ್ಬೋದು. ಅಂದ್ರೆ ನಿಮ್ಮ ಮಾವನ ಕುಟುಂಬಕ್ಕೆ ಅವನತಿ ಸ್ವಲ್ಪ ನಷ್ಟ. ಸಂಗಾತಿಗೆ ಈ ಸೂರ್ಯ ಅನಾರೋಗ್ಯವನ್ನು ಕೊಡ್ತಾನೆ, ಆಕಸ್ಮಿಕ ಅನಾರೋಗ್ಯ. 8th ಲಾರ್ಡ್ ಇನ್ 7th ಹೌಸ್. ಸಡನ್ ಹೆಲ್ತ್ ಇಶ್ಯೂಸ್, ಹೀಟ್ ರಿಲೇಟೆಡ್ ಇಶ್ಯೂಸ್ ಇರ್ಬೋದು. ಈಗೋ ಬರುತ್ತೆ. ಸದಾ ತನ್ನ ಮನೆತನದ ಚಿಂತೆ ಮಾತ್ರ ಕಾಡುತ್ತೆ ಅವರಿಗೆ, ಆ ಕಡೆಯ ಚಿಂತೆ. ಸ್ವಂತ ಅವರು ವ್ಯಾಧಿಗ್ರಸ್ತರಾಗ್ತಾರೆ. ಇದರಿಂದ ದಾಂಪತ್ಯ ಕಲಹ ಆಗುವಂಥದ್ದು, ವೈರತ್ವ ದಂಪತಿಗಳಲ್ಲಿ ಬೆಳೆಯುವ ಸಾಧ್ಯತೆ ಇರುತ್ತೆ. ಪತಿ ಪತ್ನಿ ಇಬ್ಬರಲ್ಲಿಯೂ ಕೂಡ ಆಲಸ್ಯ ಬರಬಹುದು, ಪರಸ್ಪರನ ಆಂತರಿಕ ಕಲಹ ಇರುತ್ತೆ, ದ್ವೇಷ ಮಾಡಬಹುದು, ಕೋಲ್ಡ್ ವಾರ್. ಇದರಿಂದ ಕೆಲವೊಮ್ಮೆ ದೂರದಲ್ಲಿ ಹೋಗಬೇಕು, ದೂರ ವಾಸ ಮಾಡಬೇಕು ಅಂತ ಅನ್ಸುತ್ತೆ. ಇನ್ನು ಬಾಡಿಗೆ ಮನೆಯಲ್ಲಿ ಯಾರಿದ್ದಾರೆ ಅವರಿಗೆ ಮಾತ್ರ ಶುಭ ಫಲಗಳು ಸಿಗ್ತವೆ, ಸ್ವಂತ ಮನೆಯಲ್ಲಿ ಇದ್ದವರಿಗೆ ಸಿಗಲ್ಲ. ಈ ಸೂರ್ಯ ಲಿಮಿಟೆಡ್ ಇನ್ಕಮ್ ಕೊಡ್ತಾನೆ, ಲಿಮಿಟೆಡ್ ಆದಾಯ ಸಿಗುತ್ತೆ. ದೇಹದಲ್ಲಿ ಒಂದು ಸ್ವಲ್ಪ ದುಃಖ ಇರುತ್ತೆ, ನೋವಿರುತ್ತೆ. ಸಂಗಾತಿಯ ದುಃಖದಿಂದ ಪೀಡಿತರು, ಗ್ರೀಫ್ ಆನ್ ಅಕೌಂಟ್ ಆಫ್ ಸ್ಪೌಸ್ ಅಂತ ಹೇಳಬೇಕು. ಇಲ್ಲಿ ಸ್ವಲ್ಪ ಸಂಚಾರ ಜಾಸ್ತಿ ಮಾಡ್ತಾನೆ. ಸಂಗಾತಿಯಿಂದಲೂ ಸ್ವಲ್ಪ ತಿರಸ್ಕೃತವಾದಂತ ಅನಿಸುತ್ತೆ, ಡ್ಯೂ ಟು ಈಗೋ ಸ್ಟೇಟಸ್, ತಾರತಮ್ಯತೆಯಿಂದ. ಶರೀರದ ಕಾಂತಿಯು ಸ್ವಲ್ಪ ಕಳೆದುಕೊಳ್ಳುವಂತ ಸಾಧ್ಯತೆ ಈ ರೀತಿ ಆಗುತ್ತೆ. ಇನ್ನು ಇಂತಹ ಸೂರ್ಯ ಉತ್ತರಾರ್ಧದಲ್ಲಿ ಸಂಕ್ರಮಣದ ನಂತರ ಸ್ವಂತ ರಾಶಿಗೆ ಬಂದಾಗ ಅಷ್ಟಮಾಧಿಪತಿಯಾಗಿ ಅಷ್ಟಮ ಭಾವಕ್ಕೆ ಬರ್ತಾನೆ. ಅಫ್ಕೋರ್ಸ್ ಪರಾಶರ ಪ್ರಕಾರ ದೋಷರಸ್ತು ರಂಧ್ರೇಶು, ಅಂದ್ರೆ ಸೂರ್ಯನಿಗೆ ಅಷ್ಟಮಾಧಿಪತಿಯ ದೋಷವಿಲ್ಲ. ಆದರೆ ರಂಧ್ರಭಾವದ ಫಲಗಳನ್ನು ನೀಡಲೇಬೇಕು. ರಂಧ್ರಾಧಿಪತಿಯಾಗಿ ರಂಧ್ರಭಾವದಲ್ಲಿ ಬಂದಾಗ ಆಕಸ್ಮಿಕ ಘಟನೆಗಳು ನಡೀತವೆ. ದಾಂಪತ್ಯ ವಿಚಾರದಲ್ಲಿ ಪರಿವರ್ತನೆ, ಬಹುದೊಡ್ಡ ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ. ಇದರ ಜೊತೆ ನೇತ್ರ ಸಮಸ್ಯೆ ಬರುತ್ತೆ. ರಹಸ್ಯ ಕರ್ಮಗಳಲ್ಲಿ ತೊಡಗಿಕೊಳ್ಳುವಿರಿ. ಕೆಲವೊಮ್ಮೆ ಅಧರ್ಮದ ಕಡೆ ಮನಸ್ಸು ಒಳೆಯುತ್ತೆ. ನೇತ್ರ ಸಮಸ್ಯೆ, ಕಣ್ಣುಗಳು ದೃಷ್ಟಿ ಕಡಿಮೆ ಆಗ್ಬೋದು ಅಥವಾ ಸ್ವಲ್ಪ ಸಮಸ್ಯೆಗಳು ಬರ್ತವೆ.
ಅಷ್ಟಮ ಭಾವ ಕೆಲವು ಗುಪ್ತ ಸಮಸ್ಯೆಗಳನ್ನು ದಾಂಪತ್ಯದಲ್ಲಿ ನೀಡುತ್ತದೆ. ಮೂರನೆಯವರ ಪ್ರವೇಶ ಆಗಬಹುದು. ಗುಪ್ತ ಶತ್ರುಗಳ ಸಂಖ್ಯೆ ಜಾಸ್ತಿ ಆಗುತ್ತದೆ. ಗುಪ್ತ ಸಮಸ್ಯೆಗಳು, ಒಂದು ಸಮಸ್ಯೆ ಮುಗಿದ್ರೆ ಇನ್ನೊಂದು ಸಮಸ್ಯೆ ಬರುತ್ತೆ. ಗುಪ್ತ ವ್ಯಾಧಿಗಳನ್ನ ಕೂಡ ಇಂಥ ಸೂರ್ಯ ಕೊಡ್ತಾನೆ. ಯಾರೋ ಅನ್ಯರಿಗಾಗಿ ನೀವು ದುಡ್ಡನ್ನು ಖರ್ಚು ಮಾಡುವಂಥ ಪ್ರಸಂಗ ಬರ್ಬೋದು. ಅನ್ಯರು ಅಂದರೆ ಅನ್ಯರು, ತಮ್ಮವರಲ್ಲ. ಇಂತಹ ರಹಸ್ಯ ಕಾರ್ಯಗಳು ಈ ರೀತಿ ಗುಪ್ತವಾಗಿ ಸಿಂಬಾಲಿಕ್ ಆಗಿ ಕೆಲವೊಮ್ಮೆ ಹೇಳಬೇಕಾಗ್ತದೆ. ಈ ರೀತಿ ಕೆಲವು ಘಟನೆಗಳು ನಡೀತವೆ. ಇಟ್ಸ್ ಅ ಜನರಲ್ ಪ್ರಿಡಿಕ್ಷನ್. ಹೀಗಾಗಿ ಅಷ್ಟಮದ ಸೂರ್ಯ ಅಷ್ಟು ಉತ್ತಮ ಫಲಗಳನ್ನು ಕೊಡಲ್ಲ. ಆದರೆ ಈ ಸೂರ್ಯನ ಸಂಚಾರ ಗುಪ್ತ ವಿದ್ಯೆಯನ್ನು ತಿಳಿದುಕೊಳ್ಳಲು, ಯಂತ್ರಮಂತ್ರ ತಂತ್ರ, ಆಕಲ್ಟ್ ಸೈನ್ಸ್ ಕಲಿಯಲು, ಸಾಧನೆ ಮಾಡಲು ಉತ್ತಮವಾದ ಒಂದು ಸಮಯಾವಕಾಶವಾಗಿದೆ. ರಿಸರ್ಚ್ ವರ್ಕ್ಗೆ ಒಂದು ಒಳ್ಳೆಯ ಸಮಯ ಅಂತ ನಾವು ಇಲ್ಲಿ ಹೇಳಬಹುದಾಗಿದೆ. ಆಗಸ್ಟ್ 5ರಿಂದ ಆಗಸ್ಟ್ 22 ಬುಧನ ಸಂಚಾರ ಕರ್ಕದಲ್ಲಿದೆ. ಇದು ಅಷ್ಟು ಉತ್ತಮ ಫಲಗಳನ್ನು ನೀಡಲ್ಲ. ಸಪ್ತಮ ಭಾವದಲ್ಲಿ ಬುಧ ಬರ್ತಾನೆ. ಇಂಥ ಸಂದರ್ಭದಲ್ಲಿ ಬುಧನು ಕೂಡ ಅಷ್ಟು ಉತ್ತಮ ಫಲಗಳನ್ನು ನೀಡಲ್ಲ. ಸ್ವಲ್ಪ ದಾಂಪತ್ಯ ವಿಚಾರದಲ್ಲಿ ದುಃಖವನ್ನೇ ನೀಡ್ತಾನೆ. ಅದರ ನಂತರ ಮಾತ್ರ ಕೊನೆಯ ವಾರದಲ್ಲಿ ಬುಧನಿಂದ ಶುಭ ಫಲಗಳನ್ನು ನಾವು ಎಕ್ಸ್ಪೆಕ್ಟೇಷನ್ ಮಾಡಬಹುದಾಗಿದೆ. ವೀಕ್ಷಕರೇ, ಬುಧ ಇಲ್ಲಿ ಬಂದಾಗ ದಾಂಪತ್ಯದಲ್ಲಿ ಪ್ರಾಬ್ಲಮ್ ನೀಡಿದ್ರು ಕೂಡ ಎಲ್ಲರಿಂದ ಸಹಕಾರ ಸಿಗುತ್ತೆ. ಇದರ ಜೊತೆಗೆ ಒಂದು ರೀತಿ ಮನುಷ್ಯ ಸತ್ಯವನ್ನು ಕೂಡ ಮಾತನಾಡ್ತಾನೆ. ವೈಭವಯುಕ್ತ ಜೀವನವನ್ನು ಕೂಡ ಬುಧ ನೀಡ್ತಾನೆ. ಇನ್ನು ಶುಕ್ರನ ಬಗ್ಗೆ ತಿಳಿದುಕೊಳ್ಳೋಣ. ಶುಕ್ರನು ಭಾಗ್ಯಭಾವದಲ್ಲಿ ಸಂಚಾರ ಮಾಡ್ತಾನೆ. ಆಗಸ್ಟ್ 1ರಿಂದ ಶುಕ್ರ ಭಾಗ್ಯಭಾವದಲ್ಲಿ ಬರ್ತಾನೆ. ತನ್ನ ನೀಚ ರಾಶಿ ಡೆಬಿಲಿಟೇಟೆಡ್ ಸೈನ್ ಕನ್ಯಾದಲ್ಲಿ ಶುಕ್ರನ ಒಂದು ಸಂಚಾರ ಇರುತ್ತೆ. ನೀಚ ರಾಶಿಯಲ್ಲಿ ಬಂದಾಗ ಇಲ್ಲಿ ಸೋರ್ಸಸ್ ಆಫ್ ಇನ್ಕಮ್ ಅಷ್ಟು ಸರಿಯಾಗಿರಲ್ಲ. ರಾಂಗ್ ಸೋರ್ಸಸ್ ಆರ್ ಕೆಲವು ವಿಚಿತ್ರವಾದ ಸೋರ್ಸ್ಗಳಿಂದ ದುಡ್ಡು ಬರ್ತಾ ಇರುತ್ತೆ. ಆದರೂ ಕೂಡ ಶುಕ್ರ ಇಲ್ಲಿ ಎಂಜಾಯ್ಮೆಂಟು ಎಲ್ಲ ಮಾಡಿಸ್ತಾನೆ. ನಿಮ್ಮನ್ನು ಧಾರ್ಮಿಕನನ್ನಾಗಿ ಕೂಡ ಮಾಡ್ತಾನೆ. ಇನ್ನು ಶನಿ ಮತ್ತು ಕುಜರ ಸಂಚಾರ ಪ್ರಭಾವ ಉಳಿತು. ಈ ಎರಡನ್ನ ಕುರಿತು ನಾನು ಆಲ್ರೆಡಿ ಪ್ಲೇಲಿಸ್ಟ್ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಮಾಡಿದ್ದೇನೆ. 20 ನಿಮಿಷಕ್ಕಿಂತ ಜಾಸ್ತಿ ವಿಡಿಯೋದಾಗಿವೆ. ಈಗಲೂ ಕೂಡ ಹೇಳ್ತೀನಿ. ಮಿಥುನದಲ್ಲಿ ಕುಜನ ಪ್ರವೇಶ ಮಕರ ರಾಶಿಯ ಮೇಲೆ ಪ್ರಭಾವ. ಮಾರ್ಸ್ ಎಂಟ್ರಿಂಗ್ ಇಂಟು ಜೆಮಿನಿ, ಇಂಪ್ಯಾಕ್ಟ್ ಆನ್ ಜೋಡೆಕ್ ಸೈನ್ ಕ್ಯಾಪ್ರಿಕಾರ್ನ್. ಇದು ಸೆಪರೇಟ್ ವಿಡಿಯೋ, 2 ಕನ್ನಡ ಇಂಗ್ಲೀಷ್ನಲ್ಲಿ ಮಾಡಲಾಗಿದೆ. ಇನ್ನು ಮೀನದಲ್ಲಿ ಶನಿಯ ವಕ್ರಗತಿಯ ಸಂಚಾರ 138 ದಿನ, ಆಲ್ಮೋಸ್ಟ್ 4.5 ತಿಂಗಳು. ಮಕರ ರಾಶಿಯ ಮೇಲೆ ಪ್ರಭಾವ ಕನ್ನಡದಲ್ಲಿ ಮತ್ತು ಇಂಗ್ಲೀಷಲ್ಲಿ ಎರಡನ್ನು ಕೂಡ ಮಾಡಲಾಗಿದೆ. ಕೆಲವು ಅಂಶಗಳನ್ನು ತಿಳಿಸ್ತೀನಿ. ಶನಿ 3ನೇ ಭಾವದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಯೋಗಕಾರಕನಾಗಿದ್ದಾನೆ. ಯೋಗಕಾರಕ ಸ್ಥಿತಿಯಲ್ಲಿ ಸಂಚಾರ ಮಾಡ್ತಾನೆ. ಶನಿಯ ಫಲಗಳು ನಿಶ್ಚಿತವಾಗಿವೆ, ಆದರೆ ಡಿಲೇ ಆಗ್ತವೆ. ಕಾರಣ ಇಲ್ಲಿ ವಕ್ರಗತಿಯಲ್ಲಿ ಶನಿಯ ಸಂಚಾರ ಇದೆ. ಶನಿ ತಾಮ್ರ ಪಾದದ ಮುಖಾಂತರ ಸಂಚಾರ ಮಾಡ್ತಾ ಇದ್ದಾನೆ. ಹೀಗಾಗಿ ನಿಶ್ಚಿತವಾಗಿಯೂ ಕೂಡ ಆರ್ಥಿಕ ಉನ್ನತಿಯನ್ನು ಕೊಡ್ತಾನೆ. ಶುಭ ಫಲಗಳು ಸಿಗ್ತವೆ. ಆದರೆ ಶುಭ ಫಲಗಳು ಸ್ವಲ್ಪ ನಿಶ್ಚಿತವಾಗಿ ಸಿಗ್ತವೆ. ಇಲ್ಲಿ ಧೈರ್ಯ, ಸಾಹಸ, ಪರಾಕ್ರಮ ವೃದ್ಧಿ ಆಗುತ್ತೆ. ಆದರೆ ಭಾಗ್ಯೋದಯ ಮಾತ್ರ ನಿಧಾನವಾಗುತ್ತೆ. ನಿಮ್ಮ ಸ್ಕಿಲ್ಗಳು, ನಿಮ್ಮ ಕಮ್ಯುನಿಕೇಷನ್ಗಳಲ್ಲಿ ಸ್ವಲ್ಪ ಸಮಸ್ಯೆಯನ್ನು ಶನಿ ಕೊಡ್ತಾನೆ. ಸ್ವಲ್ಪ ಮಿಸ್ಟೇಕ್ಗಳಾಗ್ಬೋದು. ನೀವು ಮಾತಾಡೋದೇ ಒಂದು, ಜನ ತಿಳ್ಕೊಳ್ಳೋದೇ ಒಂದು. ಇನ್ನು ಶನೈಶ್ವರ ಕಾಮತ್ರಿಕೋನ ಸಕ್ರಿಯಗೊಳಿಸಿದ ಕಾರಣ ಇಲ್ಲಿ ವಾಸನೆಗಳ ಪೂರ್ತಿಯೂ ಕೂಡ ಆಗುತ್ತದೆ. ಆದರೆ ಕೆಲವು ಅಡೆತಡೆಗಳು ಕೂಡ ಬರ್ತವೆ. ಶನೈಶ್ವರ ಇಲ್ಲಿ ನಿಧಾನಗತಿಯಲ್ಲಿ ವಾಸನೆಗಳನ್ನ, ಇಚ್ಛೆಗಳನ್ನು ಪೂರ್ತಿಗೊಳಿಸ್ತಾನೆ. ಸಮೀಪದ ಯಾತ್ರೆಗಳನ್ನು ಮಾಡುವಾಗ ಕೆಲವು ಸಮಸ್ಯೆಗಳು ಬರ್ಬೋದು, ವಿಚಿತ್ರವಾದ ಘಟನೆಗಳು ಬರ್ಬೋದು. ಸಿಬ್ಲಿಂಗ್ಸ್ಗಳ ಜೊತೆ ಭಿನ್ನಾಭಿಪ್ರಾಯವನ್ನು ಶನೈಶ್ವರ ನೀಡುವ ಸಾಧ್ಯತೆ ಇದೆ. ನಿಮಗೆ ಪಾದಗಳಲ್ಲಿ, ಭುಜಗಳಲ್ಲಿ ಪೀಡೆ, ನೋವನ್ನು ಇವನು ಕೊಡಬಹುದಾಗಿದೆ. ನಿಮ್ಮ ಫೋಕಸ್ಸು ಶಾರ್ಟ್ ಟ್ರಾವೆಲ್ಸ್ಗಳ ಮೇಲೆ ಇರ್ಬೋದು, ಸ್ಕಿಲ್ ಡೆವಲಪ್ಮೆಂಟ್ ಮೇಲೆ ಇರುತ್ತದೆ. ಅದರಲ್ಲಿ ಕೆಲವು ಪರಿವರ್ತನೆಗಳು ಬರ್ತವೆ. ಹೀಗಾಗಿ ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗು ಮತ್ತು ಮಿಸ್ಟೇಕ್ಗಳು ಆಗಬಾರ್ದು. ಶತ್ರುಗಳು ನಿಮ್ಮನ್ನು ಬಳಕೆ ಮಾಡಿಕೊಳ್ಳುವ ಸಾಧ್ಯತೆ ಇರುತ್ತದೆ. ನಿಮ್ಮ ಶಬ್ದಗಳನ್ನು, ನೀವು ಮಾತನಾಡಿದ ಅಂಶಗಳನ್ನು. ಸೊ ವಾಣಿ ದೋಷ ಬರುತ್ತದೆ. ಸಿಬ್ಲಿಂಗ್ಸ್ಗಳ ಜೊತೆ ಅತಿಯಾದ ಸಂಪರ್ಕ, ಸಿಬ್ಲಿಂಗ್ಸ್ ಆಗಲಿ ಕಸಿನ್ಸ್ಗಳ ಜೊತೆ ಆಗಲಿ ಅತಿಯಾದ ಸಂಪರ್ಕ ಅನಾಹುತಕ್ಕೆ ದಾರಿ ಮಾಡಿಕೊಡುತ್ತದೆ. ಧಾರ್ಮಿಕ ಆಧ್ಯಾತ್ಮಿಕ ಕ್ಷೇತ್ರಗಳ ದರ್ಶನ, ಜಲಾನಯನ ಪ್ರದೇಶಗಳ ಭೇಟಿ, ಕುಟುಂಬದ ಸದಸ್ಯರೊಡನೆ ಆಂತರಿಕವಾಗಿ ಶೀತಲ ಕದನ, ಆದರೂ ಕೂಡ ಸಮೀಪದ ಪ್ರವಾಸ. ಲವ್ ಲೈಫ್ನಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ಗಳನ್ನು ಶನೈಶ್ವರ ಕೊಡ್ತಾ ಇರ್ತಾನೆ. ಕೆಲವರಿಗೆ ಬ್ರೇಕಪ್ ಆಲ್ರೆಡಿ ಆಗಿ ಹೋಗಿರ್ತದೆ. ಕಾರಣ ಅಷ್ಟಮದಲ್ಲಿ ಕೇತು ಇದೆ. ಅಂದರೆ ಎಷ್ಟೋ ತಿಂಗಳಿಂದ ಇದು ನಡೀತಾ ಇದೆ ಬ್ರೇಕಪ್ಪು. ಮಿಸ್ಟೇಕ್ಸು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಇಬ್ಬರಲ್ಲಿ ಆಗಿರುತ್ತೆ. ಎರಡೂ ಕಡೆಗಳಿಂದ ಆಗುತ್ತೆ. ಇದು ಇಬ್ಬರನ್ನು ಪರಸ್ಪರದಿಂದ ಪ್ರತ್ಯೇಕ ಮಾಡಿರುತ್ತೆ, ದೂರ ಮಾಡಿರುತ್ತದೆ, ಐಸೋಲೇಷನ್ ಮಾಡಿಸುತ್ತೆ. ನೋ ಕನೆಕ್ಷನ್, ಇಬ್ಬರಲ್ಲಿ ಕನೆಕ್ಷನೇ ಇರಲ್ಲ. ಇದು ಎಲ್ಲ ನಡೀತಾ ಇರುತ್ತೆ. ಲರ್ನಿಂಗ್ ಕಲಿಬೇಕಾದ್ರೆ ಕೂಡ ಕೆಲವು ಸಮಸ್ಯೆಗಳು ಬರ್ತವೆ. ಆಮೇಲೆ ತಂತ್ರಗಳು ಬೇಗ ಒಲಿಯಲ್ಲ, ಕಷ್ಟಪಡಬೇಕು, ಡಿಲೇ ಆಗುತ್ತೆ. ಸ್ಪೆಕ್ಯುಲೇಷನ್ಸ್, ಅದೃಷ್ಟ ಪರೀಕ್ಷೆ ಮಾಡಬಾರ್ದು. ಕ್ರಿಯೇಟಿವಿಟಿಯಲ್ಲಿ ಕೂಡ ಲಾಭ ನಿಧಾನವಾಗಿ ಸಿಗುತ್ತದೆ.
ಇನ್ನು ಪೆಂಡಿಂಗ್ ಕರ್ಮ ಗುರುವಿನ ಜೊತೆ ಇರುತ್ತೆ, ತಂದೆ ಜೊತೆ ಇರುತ್ತೆ. ಗುರುವನ್ನು ಓಲೈಕೆ ಮಾಡಲು ಸಾಧ್ಯವಿಲ್ಲ. ಅವರ ಜೊತೆ ನಿಮ್ಮದು ಕನೆಕ್ಷನ್ ಡಿಸ್ಕನೆಕ್ಷನ್ ಆಗಿಬಿಟ್ಟಿರುತ್ತೆ. ತುಂಬ ಶ್ರಮ ಪಡಬೇಕು ಭೇಟಿ ಆಗಬೇಕಾದ್ರೆ. ಈ ರೀತಿಯಾಗಿ ಕೆಲವು ಪ್ರಿಡಿಕ್ಷನ್ಗಳಿರ್ತವೆ. ಇದರ ನಂತರ ಕುಜನ ಫಲಗಳು ಬರ್ತವೆ. ಮಕರ ರಾಶಿಗೆ ಕುಜ ಒಬ್ಬ ಬಾಧಕ ಗ್ರಹನಾಗಿದ್ದಾನೆ. ಆದರೂ ಕೂಡ ಸಂಚರಿಸುವ ಭಾವ ಚೆನ್ನಾಗಿದೆ. 6ನೇ ಭಾವದಲ್ಲಿ ಕುಜ ಶುಭ ಫಲಗಳನ್ನು ಕೊಡ್ತಾನೆ. 4th ಲಾರ್ಡ್ ಅಂಡ್ 11th ಲಾರ್ಡ್ ಇನ್ 6th ಹೌಸ್. ಬಾಧಕೇಶ 6ನೇ ಭಾವ, ಸಂಚರಿಸುವ ಭಾವ ಚೆನ್ನಾಗಿದೆ. ಆರ್ಥಿಕ ತ್ರಿಕೋಣ ಸಕ್ರಿಯಗೊಳಿಸ್ತಾನೆ. ಫೈನಾನ್ಷಿಯಲಿ ವ್ಯಾಪಾರ, ವ್ಯವಹಾರ, ಬಿಸ್ನೆಸ್ನಲ್ಲಿ, ಗ್ರೋತ್ನಲ್ಲಿ, ಜಾಬ್ನಲ್ಲಿ, ವರ್ಕ್ನಲ್ಲಿ, ಪ್ರೊಫೆಷನಲ್ಲಿ, ಕರಿಯರ್ನಲ್ಲಿ ಉತ್ತಮ ಫಲಗಳನ್ನು ಕೊಡ್ತಾನೆ. ಎಲ್ಲವೂ ಕೂಡ ಫೈನಾನ್ಷಿಯಲಿ ಕುಜನು ನಿಮಗೆ ಒಳ್ಳೆ ಪಾಸಿಟಿವ್ ರಿಸಲ್ಟ್ಸ್ಗಳನ್ನು ಕೊಡ್ತಾನೆ. ಒಳ್ಳೆ ಅಪರ್ಚುನಿಟಿಗಳು ಬರ್ತವೆ, ಹೊಸ ಅವಕಾಶಗಳು ಬರ್ತವೆ, ಹೊಸ ಸೋರ್ಸಸ್ ಆಫ್ ಇನ್ಕಮ್ಗಳು ಕೊಡ್ತಾನೆ. ಹೀಗಾಗಿ ಥಿಂಗ್ಸ್ ವಿಲ್ ರೊಟೇಟ್ ಅರೌಂಡ್ ಯುವರ್ ಹೆಲ್ತ್, ಡೈಲಿ ರೂಟೀನ್, ಪಬ್ಲಿಕ್ ಲೈಫು, ಡೆಬಿಟು, ವರ್ಕು ಇದೆಲ್ಲ ಬರುತ್ತೆ. ಹಳೆಯ ಸಾಲ ತೀರುತ್ತದೆ. ಕುಜ ಶತ್ರುನಾಶ ಮಾಡ್ತಾನೆ, ರೋಗ ನಾಶ ಮಾಡ್ತಾನೆ. ಆದರೆ ಇಲ್ಲಿ ಕುಜನಲ್ಲಿ ಬಾಧಕತೆ ಇರುವ ಕಾರಣ ಸ್ವಲ್ಪ ಇಂಪಲ್ಸಿವ್ ಆಗಿರಬಾರ್ದು, ಅಗ್ರೆಸಿವ್ ಆಗಿರಬಾರ್ದು, ಆರ್ಗ್ಯುಮೆಂಟ್ಗಳನ್ನ ಮಾಡಬಾರ್ದು. 6ನೇ ಭಾವದಲ್ಲಿ ಬಂದಾಗ ನಿಮಗೆ ನೀವೇ ಶತ್ರುಗಳಾಗ್ತೀರಿ. ಹೊರಗಿನ ವೈರಿಗಳನ್ನ ಸಹಜವಾಗಿ ಸದೆಬಡಿದ್ರು ಕೂಡ ನೀವು ಯು ಹ್ಯಾವ್ ಟು ಫೈಟ್ ವಿತ್ ಯುವರ್ ಇನ್ನರ್ ಎನಿಮೀಸ್ ಇನ್ ಅಡಿಷನ್ ಟು ದ ಔಟರ್ ಎನಿಮೀಸ್. ಹೊರಗಿನ ಶತ್ರುಗಳ ಜೊತೆಗೆ ಹೊರಗಡೆ ಬೇರೆ 2 ರೀತಿಯ ಶತ್ರುಗಳು, ಓಪನ್ ವೈರಿಗಳು ಮತ್ತು ಖುಲ್ಲ ಇರುವವರು, ಮತ್ತು ಸೀಕ್ರೆಟ್ ಎನಿಮೀಸ್, ಗುಪ್ತ ವೈರಿಗಳು. ಅದರ ಜೊತೆ ನಿಮ್ಮ ಒಳಗಡೆ ಇರುವಂಥ ಆಂತರಿಕ ವೈರಿಗಳು, ಷಡ್ರಿಪುಗಳು ಅಂತಾರೆ ಅದಕ್ಕೆ. ಕಾಮ, ಕ್ರೋಧ, ಮದ, ಮೋಹ, ಲೋಭ, ಮತ್ಸರ ಇವೆಲ್ಲ ಇರ್ತಾವಲ್ಲ, ಇವುಗಳನ್ನ ಗೆಲ್ಲಬೇಕು. ಈ ರೀತಿಯಾಗಿ ಕೆಲವು ಪ್ರಿಡಿಕ್ಷನ್ಗಳು ಬರ್ತವೆ. ಸೆಪ್ರೇಟ್ ವಿಡಿಯೋ ಮತ್ತು ಪ್ಲೇಲಿಸ್ಟ್ಗಳನ್ನ 2ಕ್ಕೂ ಮಾಡಿದ್ದೀನಿ. ಸೊ ಕನ್ಸಲ್ಟೇಷನ್ ಸ್ಟಾರ್ಟ್ ಆಗಿದೆ. ಪೇಡ್ ಕನ್ಸಲ್ಟೇಷನ್ ನಂಬರ್ ಡಿಸ್ಪ್ಲೇ ಮಾಡ್ತೀನಿ, ಯಾರು ಬೇಕಾದರೂ ತಗೋಬೋದು. ವಿಡಿಯೋ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಶ್ರೀ ಗುರುದೇವ ದತ್ತ.